ನಮಸ್ಕಾರ ವೀಕ್ಷಕರೇ. ಎಲ್ಲರ ಕಣ್ಣುಗಳು ಈಗ ಮೆಸ್ಸಿಯ ಮೇಲಿವೆ. ಕಾರಣ ಇದು ಅವರ ಕೊನೆಯ ವಿಶ್ವಕಪ್ ಫೈನಲ್ ಆಗುವ ಸಾಧ್ಯತೆ ಇದೆ. ಅರ್ಜೆಂಟೀನಾ ಗೆದ್ದರೆ ಸತತ 2ನೇ ಬಾರಿ ವಿಶ್ವಕಪ್ ಗೆದ್ದ ನಾಯಕ ಎನ್ನುವಂತಹ ಅಪರೂಪದ ಸಾಧನೆಯನ್ನ ಮೆಸ್ಸಿ ಬರೆಯಲಿದ್ದಾರೆ. ಇತ್ತ ಸ್ಪೇನ್ ಯುವತಾರೆ ಲಮಿನ್ ಯಮಾಲ್, ಪೆಡ್ರಿ, ನಿಕೋ ವಿಲಿಯಮ್ಸ್ ಅವರ ಪ್ರದರ್ಶನ ಪಂದ್ಯದ ಗತಿಯನ್ನೇ ಬದಲಾಯಿಸುವಂತಹ ಸಾಧ್ಯತೆಯುಳ್ಳುವಂತಹ ಶಕ್ತಿಯುತ ಆಟಗಾರರಾಗಿದ್ದಾರೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ಫಿಫಾ ವಿಶ್ವಕಪ್ 2026ರ ಫೈನಲ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಭಾನುವಾರ ಅಮೆರಿಕದ ನ್ಯೂ ಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪ್ರಶಸ್ತಿಯಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಮತ್ತು ಮಾಜಿ ವಿಶ್ವ ಚಾಂಪಿಯನ್ ಸ್ಪೇನ್ ಮುಖಾಮುಖಿಯಾಗ್ತಾ ಇವೆ. ಒಂದೆಡೆ ಸತತ 2ನೇ ವಿಶ್ವಕಪ್ ಗೆಲ್ಲುವ ಗುರಿಯೊಂದಿಗೆ ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ಕಣಕ್ಕಿಳಿತಾ ಇದೆ. ಮತ್ತೊಂದೆಡೆ 16 ವರ್ಷಗಳ ಬಳಿಕ ವಿಶ್ವಕಪ್ ಟ್ರೋಫಿಯನ್ನ ಮರಳಿ ತನ್ನದಾಗಿಸಿಕೊಳ್ಬೇಕು ಎನ್ನುವಂತಹ ಕನಸಿನೊಂದಿಗೆ ಸ್ಪೇನ್ ಸಜ್ಜಾಗಿದೆ. ವಿಶ್ವಕಪ್ನ ಫೈನಲ್ ಪಂದ್ಯ ಕೇವಲ 2 ತಂಡಗಳ ನಡುವಿನ ಪ್ರಶಸ್ತಿಯ ಪಂದ್ಯ ಅಲ್ಲ. ವಿಶ್ವ ಫುಟ್ಬಾಲ್ನ 2 ವಿಭಿನ್ನ ತಂಡಗಳು ಮುಖಾಮುಖಿಯಾಗ್ತಾ ಇರುವಂತಹ ಕ್ಷಣವೂ ಕೂಡ ಹೌದು. ಒಂದೆಡೆ ಸಂಘಟಿತ, ಶಿಸ್ತುಬದ್ಧ ಹಾಗೂ ತಾಂತ್ರಿಕವಾಗಿ ಪರಿಪೂರ್ಣವಾಗಿರುವಂತಹ ಸ್ಪೇನ್, ಇನ್ನೊಂದೆಡೆ ಲಿಯೋನೆಲ್ ಮೆಸ್ಸಿ ನಾಯಕತ್ವದ ಅನುಭವ ಮತ್ತು ಸೃಜನಶೀಲತೆಯನ್ನು ಹೊಂದಿರುವಂತಹ ಅರ್ಜೆಂಟೀನಾ ಇದೆ. ಈ ಎಲ್ಲ ಲೆಕ್ಕಾಚಾರವನ್ನ ನೋಡಿದಾಗ ಬಹುತೇಕ ಫುಟ್ಬಾಲ್ ಅಭಿಮಾನಿಗಳು ಸ್ಪೇನ್ ಫೇವರೇಟ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಮೆಸ್ಸಿಯ ಭಯ ಕಾಡ್ತಾ ಇದೆ. ಬಹುತೇಕ ಫುಟ್ಬಾಲ್ ತಜ್ಞರು ಹೇಳ್ತಾ ಇರುವಂತಹ ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ, ಸ್ಪೇನ್ ಮೇಲುಗೈಯನ್ನ ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಚೆಂಡಿನ ಮೇಲೆ ಹಿಡಿತವನ್ನ ಹೊಂದಿದ್ದಾರೆ, ನಿಖರವಾಗಿರ್ತಕ್ಕಂಥ ಪಾಸ್ಗಳನ್ನ ಮಾಡ್ತಾರೆ, ಬಲಿಷ್ಠವಾಗಿರ್ತಕ್ಕಂತಹ ರಕ್ಷಣಾ ವಿಭಾಗ ಇದೆ ಮತ್ತು ಸಮತೋಲನದಿಂದ ದಾಳಿಯನ್ನ ಮಾಡ್ತಾರೆ. ಹಾಗಾಗಿ ಸ್ಪೇನ್ ಈ ಬಾರಿಯ ವಿಶ್ವಕಪ್ನ ಸ್ಥಿರವಾಗಿರ್ತಕ್ಕಂತಹ ತಂಡ ಆಗಿದೆ. ಹಾಗಾಗಿ ಸ್ಪೇನ್ ಪ್ರಶಸ್ತಿಯನ್ನ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತೇಳಿ ಫುಟ್ಬಾಲ್ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಅರ್ಜೆಂಟೀನಾ ತಂಡವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅರ್ಜೆಂಟೀನಾದ ಅಂಕಿಅಂಶಗಳ ಆಧಾರದ ಮೇಲೆ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿರ್ಣಾಯಕ ಪಂದ್ಯದಲ್ಲಿ ಪಂದ್ಯದ ಚಿತ್ರವನ್ನೇ ಬದಲಾಯಿಸುವಂತಹ ಸಾಮರ್ಥ್ಯ ಮೆಸ್ಸಿಯಲ್ಲಿದೆ. ಮೆಸ್ಸಿಗೆ ಇರತಕ್ಕಂತಹ ಅನುಭವ ಮತ್ತು ಒತ್ತಡದ ಸಂದರ್ಭದಲ್ಲಿ ಅವರು ಆಡುವಂತಹ ತಾಳ್ಮೆಯ ಆಟ, ನಿಭಾಯಿಸುವಂತಹ ಸಾಮರ್ಥ್ಯ ಅರ್ಜೆಂಟೀನಾದ ದೊಡ್ಡ ಬಲ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ಪೇನ್ ಫೇವರೇಟ್ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರೂ ಕೂಡ ಅರ್ಜೆಂಟೀನಾವನ್ನ ಕಡೆಗಣಿಸಬಾರದು ಅನ್ನುವಂಥದ್ದು ಅಭಿಮಾನಿಗಳ ಲೆಕ್ಕಾಚಾರ ಆಗಿದೆ. ಫೈನಲ್ಗೂ ಮುನ್ನ ಸ್ಪೇನ್ಗೆ ಗಾಯದ ಆತಂಕ ಕೂಡ ಎದುರಾಗಿದೆ. ತಂಡದ ಅತ್ಯಂತ ಪ್ರಮುಖ ಯುವ ಆಟಗಾರರಾಗಿರ್ತಕ್ಕಂತಹ ಲಮಿನ್ ಯಮಾಲ್ ಮತ್ತು ಬಲಭಾಗದ ರಕ್ಷಣಾ ಆಟಗಾರ ಪೆಡ್ರೋ ಪೆರೋ ಏನಿದ್ದಾರೆ, ಇವರು ಪೂರ್ಣ ಪ್ರಮಾಣದ ಅಭ್ಯಾಸದೊಳಗಡೆ ತೊಡಗ್ತಾ ಇಲ್ಲ. ಪ್ರತ್ಯೇಕವಾಗಿ ಅವರು ತರಬೇತಿಯನ್ನ ನಡೆಸ್ತಾ ಇರುವಂತದ್ದು, ಪ್ರತ್ಯೇಕವಾಗಿ ಅವರು ಅಭ್ಯಾಸದೊಳಗಡೆ ನಿರತರಾಗಿರುವಂತದ್ದು ಎಲ್ಲ ಒಂದ್ ಕಡೆ ಅಭಿಮಾನಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ಸೆಮಿಫೈನಲ್ ಅಲ್ಲಿ ಫ್ರಾನ್ಸ್ ವಿರುದ್ಧ ಆಟವನ್ನು ಆಡ್ತಿರ್ಬೇಕಾದಾಗ ತೀವ್ರ ಪೈಪೋಟಿಯ ಪಂದ್ಯ ಅದಾಗಿತ್ತು. ಆ ಪಂದ್ಯದೊಳಗಡೆ ಇಬ್ಬರಿಗೂ ಸಣ್ಣ ಪ್ರಮಾಣದ ಪೆಟ್ಟುಗಳನ್ನ ಆಗಿರುವಂತದ್ದನ್ನ ನಾವು ನೋಡಿದೀವಿ. ಯಮಾಲ್ಗೆ ಸ್ನಾಯು ನೋವು ಕಾಣಿಸ್ಕೊಂಡಿದ್ರೆ ಪೋರೋ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಆದ್ರೆ ವೈದ್ಯಕೀಯ ತಂಡ ಇಬ್ಬರು ಕೂಡ ಗಾಯವನ್ನ ಗಂಭೀರವಾಗಿ ನೋಡ್ಬೇಕಾಗಿಲ್ಲ, ಅವರು ಆಟ ಆಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ ವೈದ್ಯಕೀಯ ತಂಡ ಕೂಡ ಹೇಳಿಕೆಯನ್ನ ಕೊಟ್ಟಿದೆ. ಇವರಿಬ್ಬರ ಗಾಯ ಸ್ಪೇನ್ನ ಅಭಿಮಾನಿಗಳಿಗೆ ಯಾಕೆ ಆತಂಕ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಇಡೀ ಈ ವಿಶ್ವಕಪ್ನೊಳಗಡೆ ಲಮಿನ್ ಯಮಾಲ್ ಅವರು ಸ್ಪೇನ್ ದಾಳಿಯ ಪ್ರಮುಖ ಅಸ್ತ್ರವಾಗಿ ಹೊರಹೊಮ್ಮಿದ್ದಾರೆ, ಪ್ರಮುಖ ಆಟಗಾರರಾಗಿ ಅವರು ಹೊರಹೊಮ್ಮಿದ್ದಾರೆ. ಅವರ ವೇಗ, ಡ್ರಿಬ್ಲಿಂಗ್ ಹಾಗೂ ಗೋಲು ಗಳಿಸುವಂತಹ ಅವಕಾಶಗಳನ್ನ ಸೃಷ್ಟಿಸುವಂತಹ ಸಾಮರ್ಥ್ಯವನ್ನ ಅವರು ದೊಡ್ಡ ಪ್ರಮಾಣದಲ್ಲಿ ತಂಡಕ್ಕೆ ಕೊಡ್ತಾ ಬಂದಿದ್ರು. ಹಾಗಾಗಿ ಇದೊಂದು ರೀತಿ ತಂಡಕ್ಕೆ ಬಲ ಅಂತಾನೆ ಹೇಳ್ಬೋದು. ಮತ್ತೊಂದೆಡೆ ಪೆಡ್ರೋ ಪೋರೋ ಏನಿದ್ದಾರೆ, ಅವರು ರಕ್ಷಣಾ ಇದರೊಳಗಡೆ ಸ್ಥಿರವಾಗಿರ್ತಕ್ಕಂತಹ ಪ್ರದರ್ಶನವನ್ನ ನೀಡ್ತಾ ಇದ್ರು, ಬಲಭಾಗದಿಂದ ದಾಳಿಗೂ ಕೂಡ ಪರಿಣಾಮಕಾರಿಯಾಗಿರ್ತಕ್ಕಂತಹ ಬೆಂಬಲವನ್ನ ಕೊಡ್ತಾ ಇದ್ರು. ಹೀಗಾಗಿ ಈ ಇಬ್ಬರು ಫಿಟ್ನೆಸ್ ಇಲ್ಲದೆ ಇರುವಂತದ್ದು ಫೈನಲ್ ನಲ್ಲಿ ಸ್ಪೇನ್ ಅನ್ನ ತುಂಬಾ ಕಾಡ್ತಾ ಇದೆ, ಸ್ಪೇನ್ ನ ಅಭಿಮಾನಿಗಳಿಗೂ ಕೂಡ ತುಂಬಾ ಕಾಡ್ತಾ ಇದೆ. ಆದ್ರೆ ಗೊತ್ತಿಲ್ಲ, ವೈದ್ಯಕೀಯ ತಂಡ ಮತ್ತೆ ಕೋಚ್ ಅವರು ಆಟ ಆಡೋದಕ್ಕೆ ಫಿಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡ್ ಇಳಿದ ಮೇಲೆ ಅದೇನು ಎನ್ನುವಂಥದ್ದು ಗೊತ್ತಾಗುತ್ತೆ. ಫಿಫಾ ವಿಶ್ವಕಪ್ 2026ರ ಫೈನಲ್ ಲಿಯೋನೆಲ್ ಮೆಸ್ಸಿಗೆ ಕೇವಲ ಮತ್ತೊಂದು ಪ್ರಶಸ್ತಿಯ ಪಂದ್ಯ ಆಗಿ ಅಷ್ಟೇ ಅದು ಕಾಣ್ತಾ ಇಲ್ಲ, ಅದು ಅವರ ವೃತ್ತಿ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯವಾಗುವಂತಹ ಪಂದ್ಯ ಆಗಿದೆ. ಬಹುಶಃ ಇದು ಅವರ ಕೊನೆಯ ವಿಶ್ವಕಪ್ ಅಂತೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮೆಸ್ಸಿ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ, ಆದ್ರೆ ಈ ರೀತಿಯ ಲೆಕ್ಕಾಚಾರಗಳು, ಅಭಿಪ್ರಾಯಗಳು ಕೂಡ ಸಾಮಾಜಿಕ ಜಾಲತಾಣದೊಳಗಡೆ ಕಂಡು ಬರ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ವಿಶ್ವಕಪ್, ಕೋಪಾ ಅಮೆರಿಕಾ, ಚಾಂಪಿಯನ್ಸ್ ಲೀಗ್, ಬ್ಯಾಲನ್ ಡಿ ಓವರ್ ಸೇರಿದಂತೆ ಫುಟ್ಬಾಲ್ನ ಬಹುತೇಕ ಎಲ್ಲಾ ಪ್ರಮುಖ ಗೌರವಗಳನ್ನ ತಮ್ಮದಾಗಿಸಿಕೊಂಡಿರ್ತಕ್ಕಂತಹ ಮೆಸ್ಸಿ ಮತ್ತೊಂದು ಇತಿಹಾಸವನ್ನ ಬರೆಯುವಂತಹ ಅಂಚಿನಲ್ಲಿದ್ದಾರೆ ಎನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು.
ಮೆಸ್ಸಿ ಬರೆಯಬಹುದಾಗಿರ್ತಕ್ಕಂತಹ ಆ ಇತಿಹಾಸ ಏನು ಅಂತ ಹೇಳಿದ್ರೆ, ಸ್ಪೇನ್ ವಿರುದ್ಧ ಫೈನಲ್ ಅಲ್ಲಿ ಅರ್ಜೆಂಟೀನಾ ಗೆದ್ರೆ ವಿಶ್ವಕಪ್ನ ಇತಿಹಾಸದಲ್ಲಿಯೇ ಸತತ 2 ಬಾರಿ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದಂತಹ ನಾಯಕರಲ್ಲಿ ಅವರು ಮೊದಲಿಗರಾಗ್ತಾರೆ. ಅಂದ್ರೆ ಇಲ್ಲಿಯವರೆಗೆ ಸತತವಾಗಿ 2 ಬಾರಿ ಚಾಂಪಿಯನ್ ಆಗಿರ್ತಕ್ಕಂತಹ ತಂಡದ ನಾಯಕತ್ವವನ್ನು ಒಬ್ಬರೇ ವ್ಯಕ್ತಿ ವಹಿಸಿಕೊಂಡಿರ್ತಕ್ಕಂಥದ್ದಿಲ್ಲ. ಹಾಗಾಗಿ ಲಿಯೋನೆಲ್ ಮೆಸ್ಸಿಗೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಇದೆ, ಒಂದು ರೀತಿ ಇತಿಹಾಸವನ್ನ ಸೃಷ್ಟಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದಂತಹ ಆಟಗಾರ ಎನ್ನುವಂತಹ ದಾಖಲೆಯನ್ನು ಕೂಡ ಮೆಸ್ಸಿ ಅವರು ಬರೀತಾ ಇದ್ದಾರೆ. ಈ ಫೈನಲ್ ಅಲ್ಲಿ ಮೆಸ್ಸಿ ಗೋಲನ್ನ ಗಳಿಸಿದ್ರೆ 3 ವಿಭಿನ್ನ ವಿಶ್ವಕಪ್ ಫೈನಲ್ ಅಲ್ಲಿ ಗೋಲು ಗಳಿಸಿದಂತಹ ಮೊದಲ ಆಟಗಾರ ಎನ್ನುವಂತಹ ಅಪರೂಪದ ಸಾಧನೆಯನ್ನು ಕೂಡ ಅವರ ಹೆಸರಿಗೆ ಬರೆದುಕೊಳ್ಳಿದ್ದಾರೆ. ಫೈನಲ್ಗೂ ಮುನ್ನ ಚರ್ಚೆ ಆಗ್ತಾ ಇರುವಂತಹ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ರೆಫರಿಂಗ್. ಪ್ರಶಸ್ತಿ ಪಂದ್ಯವನ್ನಂದ್ರೆ ಫೈನಲ್ ಪಂದ್ಯದ ರೆಫ್ರಿ ಆಗಿ ಸ್ಲೋವೇನಿಯಾದ ಅನುಭವಿ ರೆಫ್ರಿ ಆಗಿರ್ತಕ್ಕಂತಹ ಸ್ಲಾವ್ಕೋ ವಿನಿಕ್ಸ್ ಅವರು ನಿರ್ವಹಣೆಯನ್ನ ಮಾಡಲಿದ್ದಾರೆ. ಇವರ ಮೇಲ್ವಿಚಾರಣೆ ಅಂದ್ರೆ ಇವರು ರೆಫ್ರಿ ಆಗಿರುವಂತಹ ಸಂದರ್ಭದಲ್ಲಿ ಏನ್ ಅರ್ಜೆಂಟೀನಾ ಪಂದ್ಯಗಳನ್ನ ಆಡಿದೆ ಆ ಎಲ್ಲಾ ಪಂದ್ಯಗಳಲ್ಲೂ ಅರ್ಜೆಂಟೀನಾ ಗೆಲುವನ್ನ ಕಂಡಿದೆ, ಸೋಲನ್ನ ಕಂಡಿಲ್ಲ ಎನ್ನುವಂತಹ ಅಂಕಿಅಂಶಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದ್ದಾವೆ. ಈ ರೀತಿಯ ಚರ್ಚೆಗಳು ಕೂಡ ಹುಟ್ಕೊಳ್ಳೋದಕ್ಕೆ ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಇಡೀ ಈ ವಿಶ್ವಕಪ್ನೊಳಗಡೆ ಬಹಳಷ್ಟು ಜನ ಅಭಿಮಾನಿಗಳು ಮತ್ತು ಫುಟ್ಬಾಲ್ನ ವಿಶ್ಲೇಷಕರು ರೆಫ್ರಿ ಮತ್ತೆ VAR ನಿರ್ಧಾರಗಳೇನಿದ್ದಾವೆ ಇವೆಲ್ಲವೂ ಕೂಡ ಅರ್ಜೆಂಟೀನಾ ಪರವಾಗಿ ಬಂದಿದ್ದಾವೆ ಎನ್ನುವಂತಹ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ. ನಿರ್ಣಾಯಕ ಪಂದ್ಯದಲ್ಲಿ ಕೆಲವು ತಪ್ಪು ತೀರ್ಪುಗಳು ಅರ್ಜೆಂಟೀನಾಕ್ಕೆ ಅನುಕೂಲವಾಗಿದ್ದಾವೆ ಎನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದಾವೆ. ಆದ್ರೆ ಈ ಆರೋಪಗಳನ್ನ ದೃಢೀಕರಿಸುವಂತಹ ಯಾವುದೇ ಅಧಿಕೃತ ಸಾಕ್ಷಿಯನ್ನ ಫಿಫಾ ಆಗ್ಲಿ ಅಥವಾ ಸಂಬಂಧಿತ ಅಧಿಕಾರಿಗಳಾಗಿ ಪ್ರಕಟಣೆಯನ್ನ ಮಾಡಿಲ್ಲ. ಇದೊಂದು ರೀತಿ ಆರೋಪ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ರೆಫ್ರಿ ಏನಿದ್ದಾರೆ ಅರ್ಜೆಂಟೀನಾಗೆ ಪೂರಕವಾಗಿರ್ತಕ್ಕಂತಹ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಈ ಟೀಕೆಗಳಿಗೆ ಲಿಯೋನೆಲ್ ಮೆಸ್ಸಿ ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಯಾರೂ ಕೂಡ ಫೈನಲ್ ಅನ್ನ ಉಡುಗೊರೆಯನ್ನಾಗಿ ನೀಡಿಲ್ಲ. ಅಂದ್ರೆ ಯಾವುದೇ ರೆಫ್ರಿ ಆಗಿರ್ಲಿ ಬೇರೆ ಯಾರೇ ಆಗಿರ್ಲಿ ಯಾರು ಕೂಡ ನಮಗೆ ಫೈನಲ್ ಪಂದ್ಯವನ್ನ ಉಡುಗೊರೆಯಾಗಿ ನೀಡಿಲ್ಲ. ನಾವು ಮೈದಾನದಲ್ಲಿ ನಮ್ಮ ಚಾಣಾಕ್ಷರತನದಿಂದ ನಮ್ಮ ಶಕ್ತಿಯ ಪ್ರದರ್ಶನದಿಂದಾಗಿ ಫೈನಲ್ ವರೆಗೆ ಬಂದಿದ್ದೇವೆ. ನಾವು ಸಾಕಷ್ಟು ನಿಜವಾಗಿರ್ತಕ್ಕಂತಹ ಕ್ರೀಡಾ ಸ್ಫೂರ್ತಿಯಾಗಿರ್ತಕ್ಕಂತಹ ಆಟವನ್ನು ಆಡಿ ಇಲ್ಲಿವರೆಗೂ ಬಂದಿದ್ದೇವೆ ಹೊರತಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ರೆಫ್ರಿಯ ಸಹಾಯವನ್ನ ಪಡೆದು ನಾವು ಫೈನಲ್ ಪಂದ್ಯದವರೆಗೆ ಬಂದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಳೆದ 4 ವರ್ಷಗಳಿಂದ ನಾವು ವಿಶ್ವದ ಅತ್ಯುತ್ತಮ ತಂಡ ಆಗಿದ್ದೇವೆ. ಸತತ 2 ಬಾರಿ ವಿಶ್ವಕಪ್ನಲ್ಲಿ ಫೈನಲ್ ಅನ್ನ ತಲುಪಿದ್ದೇವೆ. ಯಾರು ಕೂಡ ಉಡುಗೊರೆಯಾಗಿ ನೀಡಿಲ್ಲ. ನಾವು ಎಲ್ಲವನ್ನು ಕೂಡ ಮೈದಾನದಲ್ಲೇ ಸಂಪಾದಿಸಿದ್ದೇವೆ, ಮೈದಾನದಿಂದಾನೇ ಉತ್ತರ ಕೊಡ್ತೇವೆ ಅಂತ ಹೇಳಿ ಮೆಸ್ಸಿ ಟೀಕಾಕಾರರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಫುಟ್ಬಾಲ್ ವಿಶ್ಲೇಷಕರು ಮತ್ತು ಮಾಜಿ ರೆಫ್ರಿಗಳು ಒಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನು ಅಂತ ಹೇಳಿದ್ರೆ, ಒಬ್ಬ ರೆಫ್ರಿಯ ಹಿಂದಿನ ಅಂಕಿಅಂಶ ಅಥವಾ ದಾಖಲೆಗಳನ್ನ ಫೈನಲ್ ಪಂದ್ಯದ ಫಲಿತಾಂಶವನ್ನ ಅದು ನಿರ್ಧಾರ ಮಾಡೋದಿಲ್ಲ. ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾರ ಪರವಾಗೂ ಕೂಡ ಒಬ್ಬ ರೆಫ್ರಿ ಒಂದು ತಂಡಕ್ಕೆ ಸಪೋರ್ಟಿವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ರೆಫ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಹೇಗೆ ಅಂತ ಹೇಳಿದ್ರೆ, ಅವರು ತೋರಿಸುವಂತಹ ಸಮಬಲದ ಪ್ರದರ್ಶನ, ತಂತ್ರಗಾರಿಕೆ ಮತ್ತು ಒತ್ತಡವನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಯಾವ ತಂಡದಲ್ಲಿರುತ್ತೋ ಆ ತಂಡ ಗೆಲ್ಲುತ್ತೆ ಅಂತೇಳಿ ಮಾಜಿ ರೆಫ್ರಿಗಳು ಮತ್ತೆ ಫುಟ್ಬಾಲ್ ಇತಿಹಾಸ ತಜ್ಞರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಫೈನಲ್ ಕೇವಲ ವಿಶ್ವಕಪ್ ಟ್ರೋಫಿಯಾಗಿ ನಡೆಯುವಂತಹ ಪಂದ್ಯ ಅಲ್ಲ. ಇದು ವಿಶ್ವ ಫುಟ್ಬಾಲ್ನ 2 ಯುಗಗಳ ನಡುವಿನ ಸಂಘರ್ಷ ಅಂತಾನೆ ಹೇಳ್ಬೋದು. ಒಂದೆಡೆ ತಮ್ಮ ವೃತ್ತಿ ಜೀವನದ ಕೊನೆಯ ವಿಶ್ವಕಪ್ ಅನ್ನ ಆಡ್ತಾ ಇತಿಹಾಸವನ್ನ ಬರೆಯಲು ಹೊರಟಿರ್ತಕ್ಕಂತಹ ಲಿಯೋನೆಲ್ ಮೆಸ್ಸಿ, ಮತ್ತೊಂದೆಡೆ ಮುಂದಿನ ದಶಕದ ವಿಶ್ವ ಫುಟ್ಬಾಲ್ ಅನ್ನ ಮುನ್ನಡೆಸಲು ಸಜ್ಜಾಗಿರ್ತಕ್ಕಂತಹ ಯುವಕರೇ ಹೊಂದಿರತಕ್ಕಂತಹ ಸ್ಪೇನ್ ತಂಡ ಎಲ್ಲರ ಫೇವರೇಟ್ ಆಗಿರುವಂತದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಫೈನಲ್ ಪಂದ್ಯದಲ್ಲಿ ಯಾರೇ ಗೆದ್ರೂ ಒಂದು ಇತಿಹಾಸ ಅಂತ ನಿರ್ಮಾಣ ಆಗೋದಂತೂ ಸತ್ಯ. ಆ ಇತಿಹಾಸ ಏನು ಅಂತ ಹೇಳಿದ್ರೆ, ಅರ್ಜೆಂಟೀನಾ ಗೆದ್ರೆ ಮೆಸ್ಸಿಯ ಪರಂಪರೆಗೆ ಮತ್ತೊಂದು ಅಮರ ಅಧ್ಯಾಯ ಸೇರ್ಪಡೆಯಾಗುತ್ತೆ. ಸ್ಪೇನ್ ಗೆದ್ರೆ ಹೊಸ ತಲೆಮಾರಿನ ಫುಟ್ಬಾಲ್ ಶಕ್ತಿಯ ಉದಯಕ್ಕೆ ವಿಶ್ವ ಸಾಕ್ಷಿಯಾಗುತ್ತೆ. ಇದೇ ಕಾರಣಕ್ಕಾಗಿ ಇಡೀ ಫುಟ್ಬಾಲ್ ಜಗತ್ತಿನ ಕಣ್ಣುಗಳು ಈಗ ನ್ಯೂ ಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನತ್ತ ನೆಟ್ಟಿವೆ. ಯಾರು ಗೆಲ್ತಾರೆ ಕಾದ್ ನೋಡೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ.